ಮಧ್ಯ ಕರ್ನಾಟಕದ ಈ ಶೈಕ್ಷಣಿಕ ರಂಗದಲ್ಲಿ ಬಹಳ ಪ್ರಮುಖವಾದ ಹೆಸರು ಅಂದರೆ ದಿ ಟೀಮ್ ಅಕಾಡೆಮಿ. ಯಾಕೆಂದರೆ ಭಾಳಷ್ಟು ಜನಕ್ಕೆ MBBS ಪ್ರವೇಶ ಪಡಿಬೇಕು, ಓದಬೇಕು, ಡಾಕ್ಟರ್ ಆಗಬೇಕು ಅಂತ ಆಸೆ ಇರುತ್ತೆ. ಅಂತಹ ಮಕ್ಕಳಿಗೆ ಈ ಬಾರಿ ಸರಿಸುಮಾರು 120 ಮಕ್ಕಳು ದಿ ಟೀಮ್ ಅಕಾಡೆಮಿ ಕೆಳಗೆ ಬರ್ತಕ್ಕಂಥ ಕಾಲೇಜುಗಳಲ್ಲಿ ಅಭ್ಯಾಸವನ್ನು ಮಾಡಿ ವೈದ್ಯಕೀಯ ಪ್ರವೇಶವನ್ನು ಪಡೆದಿದ್ದಾರೆ. ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಆಶಾಕಿರಣ ಆದಂತಾಗಿದೆ. ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿ ಕಾಲೇಜನ್ನು ಹೊಂದಿರತಕ್ಕಂಥ ಟೀಮ್ ಅಕಾಡೆಮಿ ಈ ಮಾಡಿರ್ತಕ್ಕಂಥ ಈ ಪರ್ಫಾರ್ಮೆನ್ಸ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ದಿ ಟೀಮ್ ಅಕಾಡೆಮಿಯ ಚೇರ್ಮನ್ ಆದಂಥ ಮಂಜಪ್ಪನವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಬಾರಿ ಮಧ್ಯ ಕರ್ನಾಟಕದ ವಿದ್ಯಾರ್ಥಿಗಳು, ಅತಿ ಹೆಚ್ಚು ವಿದ್ಯಾರ್ಥಿಗಳು ಟೀಮ್ ಅಕಾಡೆಮಿಯ ಕಾಲೇಜುಗಳಿಂದ ಪ್ರವೇಶವನ್ನು ಪಡೆದಿದ್ದಾರೆ. ಇದಕ್ಕೆ ನಿಮ್ಮ ಫಸ್ಟ್ ರೆಸ್ಪಾನ್ಸ್ ಸರ್? 120ಕ್ಕೂ ಹೆಚ್ಚು ಮಕ್ಕಳುಗಳು ಮೆಡಿಕಲ್ ಸೀಟನ್ನು ತೊಗೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮಲ್ಲಿರೋಂಥ ಟೀಚರ್ನ ಡೆಡಿಕೇಷನ್ನು ಮತ್ತು ನಮ್ಮಲ್ಲಿ ಪ್ರೋಗ್ರಾಮಿಂಗ್. ಸೊ ಮೊದಲನೇ ದಿವಸದಿಂದ ಅವರಿಗೆ ನಾವೇನು ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ, ಎಂಟ್ರೆನ್ಸ್ ಓರಿಯೆಂಟೆಡ್ ಆಗಿ ನೀಟು ಮತ್ತು IIT ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಅವರನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ. ಪ್ರತಿ ಭಾನುವಾರ ಅವರಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಕಂಪಲ್ಸರಿ ಇರುತ್ತೆ. ಅದು ನಿರಂತರವಾಗಿ 2 ವರ್ಷವೂ ನಡೆಯುತ್ತೆ. ಹಾಗೆ ಕೊನೆಯದಾಗಿ ಎಕ್ಸಾಮಿನೇಷನ್ ಹತ್ತಿರ ಬಂದಾಗ 4-5 ತಿಂಗಳಿದ್ದಾಗ ಪ್ರತಿ ದಿವಸನೂ ಆ್ಯಸ್ ಪರ್ ನೀಟ್ ಅಥವಾ ಆ್ಯಸ್ ಪರ್ IIT ಪ್ರಕಾರ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಒಂದು ಏನು ಸ್ಕೋರ್ ಮಾಡ್ತಾಯಿದ್ದಾರೆ ಆ ಸ್ಕೋರಲ್ಲಿ ಎಲ್ಲಿ ಅವರು ಮಾರ್ಕ್ಸನ್ನು ಕಳ್ಕೊಳ್ತಾ ಇದ್ದಾರೆ. ಸೊ ಅದನ್ನು ನಮ್ಮಲ್ಲಿರೋಂಥ ಟೀಚರ್ಸು, ಉಪನ್ಯಾಸಕರು ಅದನ್ನು ಒತ್ತು ಕೊಟ್ಬಿಟ್ಟು ಯಾರಿಗೆ ಕಷ್ಟ ಆಗ್ತಾಯಿದೆ, ಯಾವ ಕಂಟೆಂಟಲ್ಲಿ ಕಷ್ಟ ಆಗ್ತಾಯಿದೆ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು ಅವರು ಮಾಡೋದ್ರಿಂದ ಮತ್ತು ಅವರ ಕರೆಕ್ಷನ್ಸನ್ನು ಅತಿ ಹೆಚ್ಚು ಒತ್ತು ಕೊಡೋದ್ರಿಂದ ಸೊ ನಾವು ಔಟ್ಪುಟ್ಟನ್ನು ಮಾಡಲಿಕ್ಕೆ ಅನುಕೂಲ ಆಗಿದೆ. ಸರ್, ಈಗ ದಿ ಟೀಮ್ ಅಕಾಡೆಮಿಯ ಕಾಲೇಜುಗಳು ದಾವಣಗೆರೆ ಮತ್ತು ಶಿವಮೊಗ್ಗದಲ್ಲಿದೆ. ಈ ಬೇರೆ ಕಾಲೇಜುಗಳಿಗಿಂತಲೂ ಈ ದಿ ಟೀಮ್ ಅಕಾಡೆಮಿಯ PU ಕಾಲೇಜುಗಳು ಡಿಫ್ರೆಂಟ್ ಹೇಗೆ ಸರ್? ಟೀಮ್ ಅಕಾಡೆಮಿದು ವಿಶೇಷತೆ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಾವು ಕಾಲೇಜನ್ನು ಓಪನ್ ಮಾಡಿದ್ದು 10 ವರ್ಷದ ಹಿಂದೆ. ಓಕೆ, ದಾವಣಗೆರೆಯಲ್ಲಿ. ಶಿವಮೊಗ್ಗದಲ್ಲಿ ಓಪನ್ ಮಾಡಿರೋದು 4 ವರ್ಷದ ಹಿಂದೆ, 2022ರಲ್ಲಿ. ಅಲ್ಲಿ ದಾವಣಗೆರೆಯಲ್ಲಿ 2015ರಲ್ಲಿ ಓಪನ್ ಮಾಡಿದ್ದು. ನಮ್ಮಲ್ಲಿ ಬರೋವಂಥ ಮಕ್ಕಳು ಯೂಶಲ್ಲಾಗೆ ಬಡ ಕುಟುಂಬದಿಂದ ಬಂದಿರ್ತಾರೆ. ರೂರಲ್ ಬ್ಯಾಕ್ಗ್ರೌಂಡು, ರೈತರ ಮಕ್ಕಳು, ಈ ಥರದವರು ಸಂಖ್ಯೆ. ಮತ್ತು ಮುರಾರ್ಜಿ ಸ್ಕೂಲಿಂದ ಬಂದಿರೋಂಥ ಮಕ್ಕಳು, ಗೌರ್ಮೆಂಟ್ ಸ್ಕೂಲಿಂದ ಬಂದಿರೋಂಥ ಮಕ್ಕಳು ಸಹ ಇರ್ತಾರೆ. ಅತಿ ಶ್ರೀಮಂತರ ಮಕ್ಕಳು ಅಲ್ಲದೇ ಇದ್ರೂ ಅಥವಾ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಪಡ್ಕೊಳ್ಳದೆ ಇದ್ರೂ ಸಹ ನಮ್ಮಲ್ಲಿ ಆ ಮಕ್ಕಳಿಗೆ ಜಾಸ್ತಿ ಪ್ರಿಯಾರಿಟಿ ಕೊಡೋದ್ರಿಂದ ಅವ್ರ ಪೇರೆಂಟಿಗೆ ಕೆಲವೊಬ್ಬರಿಗೆ ಅವೇರ್ನೆಸ್ ಇರಲ್ಲ. ಫಸ್ಟು ಪೇರೆಂಟಿಗೆ ಅವೇರ್ನೆಸ್ಸನ್ನು ಮೂಡಿಸ್ತೇವೆ ಇಲ್ಲಿ. ನೀಟ್ ಅಂದ್ರೇನು, JEE ಅಂದ್ರೇನು ಅಂತ ಅವರಿಗೆ ಅವೇರ್ನೆಸ್ಸನ್ನು ಮೂಡಿಸಿ ಯಾಕೆ ಮಾಡಬೇಕು, ಅವರು 720 ಮಾರ್ಕ್ಸಿಗೆ ಕಂಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಮಾರ್ಕ್ಸ್ ತೆಗಿಲೇಬೇಕು ಅನ್ನೋದನ್ನು, ಅವಾಗ ಮಾತ್ರ ನಿಮಗೆ ಸೀಟ್ ಆಗುತ್ತೆ ಅನ್ನೋದನ್ನು 2 ವರ್ಷ ಮುಂಚೆನೇ ಅವರಿಗೆ ಪ್ರಿಪೇರ್ ಮಾಡ್ತೀವಿ, ಮೆಂಟಲಿ ಪ್ರಿಪೇರ್ ಮಾಡ್ತೀವಿ. ಹಾಗೆ ಪ್ರತಿ ವಾರ ನಡೆಯೋ ಎಕ್ಸಾಮಲ್ಲೂ ನಿನಗೆ ಈ ಮಾರ್ಕ್ಸ್ ಬಂದಿಲ್ಲ, ನಿನಗೆ ಆಗ್ತಾಯಿಲ್ಲ, ಸೊ ಹಾಗಾದರೆ ನೀನು ಇನ್ನಷ್ಟು ಎಫರ್ಟ್ ಹಾಕಬೇಕಾಗತ್ತೆ, ಈ ಸಬ್ಜೆಕ್ಟಲ್ಲಿ ನೀನು ವೀಕ್ ಇದೆಯಾ, ನೀನು ನೋಡ್ಕೊಳ್ಬೇಕಾಗತ್ತೆ, ಇಲ್ಲ ಟೀಚರ್ಸನ್ನು ನೀನು ಕೇಳಬೇಕಾಗತ್ತೆ ಅಂಥೇಳಿ ಒತ್ತು ಕೊಟ್ಟು ಅವರಿಗೆ ನೀಟು ಮತ್ತು JEE ಬಗ್ಗೆ ಹೆಚ್ಚು ಅವೇರ್ನೆಸ್ಸನ್ನು ಪೇರೆಂಟು ಮತ್ತು ಮಕ್ಕಳಿಗೆ ಎಲ್ಲರಿಗೂ ಅವೇರ್ನೆಸ್ಸನ್ನು ಮೂಡಿಸೋದ್ರಿಂದ ನಮ್ಮ ಪರ್ಸೆಂಟೇಜು ಜಾಸ್ತಿ ಬರ್ತಾಯಿದೆ. ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ನಾವು ಏನು ಮಕ್ಕಳನ್ನು ತೊಗೊಳ್ತೇವಲ್ಲ, ಆ ರೇಷೋ ಮತ್ತು ಔಟ್ಪುಟ್ ರೇಷೋ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಸೀಟ್ ಬಂದಿರೋಂಥದ್ದು ಟೀಮ್ ಅಕಾಡೆಮಿ ಇಡೀ ಕರ್ನಾಟಕದಂತೆ ಅಂತ. ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ, ದಾವಣಗೆರೆಯಲ್ಲಿ ನಮ್ಮಲ್ಲಿ ಟೋಟಲ್ ಮಕ್ಕಳಿರೋಂಥದ್ದು 800 ಸ್ಟೂಡೆಂಟ್ಸ್ ಇದ್ದರು. 800 ಸ್ಟೂಡೆಂಟ್ಸು JEE ಮತ್ತು ನೀಟ್ ಎರಡೂ ಸೇರಿ. ಅದರಲ್ಲಿ ನೀಟನ್ನ ಮಕ್ಕಳು 500 ಮಾತ್ರ ಇರ್ತಾರೆ. 500 ಮಕ್ಕಳಲ್ಲಿ 100 ಮೆಡಿಕಲ್ ಸೀಟನ್ನು ದಾವಣಗೆರೆ ಕ್ಯಾಂಪಸ್ಸಿಂದ, ಮತ್ತು ಶಿವಮೊಗ್ಗ ಕ್ಯಾಂಪಸ್ಸಲ್ಲಿ ಇದ್ದಿರೋಂಥ ಮಕ್ಕಳೇ 170 ಸೆಕೆಂಡ್ PUCಯಲ್ಲಿ. ಅದರಲ್ಲಿ JEE ಅವ್ರನ್ನೆಲ್ಲ ಬಿಟ್ಟರೆ ಅರೌಂಡ್ 130 to 140 ಸ್ಟೂಡೆಂಟ್ಸ್ ಮಾತ್ರ ಇದ್ದಿದ್ದು. ಆ 130 ಸ್ಟೂಡೆಂಟ್ಸಲ್ಲಿ 20 ಮಕ್ಕಳು ಮೆಡಿಕಲ್ ಸೀಟನ್ನು ತೊಗೊಳ್ತಾ ಇದ್ದಾರೆ. ಸೊ ಈ ರೇಷೋ ಬೇರೆ ಕಾಲೇಜನ್ನು ಕಂಪೇರ್ ಮಾಡಿದರೆ ನಮ್ಮ ಕಾಲೇಜಲ್ಲಿ ಆ ಔಟ್ಪುಟ್ ರೇಷೋ ತುಂಬಾ ಚೆನ್ನಾಗಿದೆ. ಅದು ನಾರ್ಮಲ್ ಮಕ್ಕಳನ್ನು ಇಟ್ಕೊಂಡು ಆ ಒಂದು ರಿಸಲ್ಟನ್ನು ಕೊಡ್ತಾ ಇರೋದು.
ಕಾಲೇಜುಗಳಲ್ಲಿ ತುಂಬ ಹೆಚ್ಚು ಮಾರ್ಕ್ಸ್ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಟ್ಟು ರ್ಯಾಂಕನ್ನು ಪಡೆಯೋದು MBBS ಸೀಟ್ಗೆ ಅವ್ರಿಗೆ ಸಿಗುವಂಥ ಮಾಡೋದು ವಿಶೇಷ ಅಲ್ಲ. ಆದರೆ ಎಲ್ಲ ರೀತಿಯ ಮಕ್ಕಳು ಸಹ ಕಾಲೇಜಲ್ಲಿ ಪ್ರವೇಶವನ್ನು ಪಡೆದು ಇಲ್ಲೇ ಅಭ್ಯಾಸ ಮಾಡಿ ಸೀಟನ್ನು ಪಡಿತಾ ಇರ್ತಕ್ಕಂಥದ್ದು ದಿ ಟೀಮ್ ಅಕಾಡೆಮಿಯ PU ಕಾಲೇಜುಗಳ ವಿಶೇಷ. ಸರ್, ದಿ ಟೀಮ್ ಅಕಾಡೆಮಿ PU ಕಾಲೇಜುಗಳಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಮತ್ತು ವಿದ್ಯಾರ್ಥಿಗಳಿಗೆ ಸಿಗ್ತಕ್ಕಂಥ ಸವಲತ್ತುಗಳೇನು ಸರ್? ಕಾಲೇಜಲ್ಲಿ ಸೌಲಭ್ಯ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಓರಿಯೆಂಟೆಡೇ ಜಾಸ್ತಿ. ಬೋರ್ಡು ನಾಮಿನಲ್ಲಾಗಿ ಕೋಚಿಂಗ್ ಆಗೇ ಆಗುತ್ತೆ. ಬೋರ್ಡಲ್ಲೂ ಒಳ್ಳೆ ಮಾರ್ಕ್ಸನ್ನು ತೆಗಿತಾ ಇದ್ದಾರೆ. 594, 595, 600 ಮಾರ್ಕ್ಸಿಗೆ ತೊಗೊಂಡಿದ್ದಾರೆ. ಇದ್ರ ಜೊತೆಗೆ ಅವರಿಗೆ ಮಕ್ಕಳಿಗೆ ಒಂದು ಲೈಫ್ ಸಿಗೋದು, ಒಂದು ಜೀವನದಲ್ಲಿ ಆಧಾರ ಆಗಬೇಕು ಅಂತ ಹೇಳಿದ್ರೆ ಅವರು KCET ಮಾರ್ಕ್ಸು ಜಾಸ್ತಿ ಬರಬೇಕು, ನೀಟಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕು, ಮತ್ತು JEL ಒಳ್ಳೆ ಮಾರ್ಕ್ಸ್ ಬರಬೇಕು. ಹಾಗಾಗಿ ಮೊದಲನೇ ದಿವಸ ಅವ್ನು ಫಸ್ಟ್ PUC ಜಾಯಿನ್ ಆದ ಮೊದಲನೇ ದಿವಸದಿಂದನೂ ಈ 3 ಕೋರ್ಸ್ಗಳಿಗೆ KCET, ನೀಟು ಮತ್ತು JEಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ. ಆ ಮೊದಲನೇ ವಾರದಿಂದನೂ ನಾವು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ಆ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬರ್ತಾಯಿದೆ. ಸೊ ಇದು ನಮ್ಮ ಮೇಯ್ನ್ ಸ್ಪೆಸಿಲಿಟೀಸು. ಜೊತೆಗೆ ಹಾಸ್ಟೆಲ್ ಸೌಲಭ್ಯ ಇದೆ. ಮಕ್ಕಳಿಗೆ ಯಾವುದೇ ಕುಂದುಕೊರತೆ ಆಗದಿರೋ ಹಾಗೆ ನಮ್ಮ ಮನೆಯಲ್ಲಿ ಏನು ಊಟದ ವ್ಯವಸ್ಥೆ ನಡೆಯುತ್ತೋ ಅದೇ ಥರ ಒಂದು ಚೂರು ಅವರಿಗೆ ಕೊರತೆ ಆಗದಿರೋ ಹಾಗೆ ನಾವು ನೋಡ್ಕೊಳ್ತೇವೆ. ಇದಕ್ಕೂ ಹೆಚ್ಚಾಗಿ ಅಂತ ಹೇಳಿದ್ರೆ ನಮ್ಮ ಕಾಲೇಜಿನ ನಾವು ಓನರ್ ಆದ್ರೂ ಸಹ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಪ್ರತಿ ಹಾಸ್ಟೆಲ್ಗೆ ವಿಸಿಟ್ ಮಾಡಿಬಿಟ್ಟು ಅವ್ರ ಕುಂದುಕೊರತೆಗಳನ್ನು ವಿಚಾರಿಸ್ತೀನಿ. ಜೊತೆಗೆ ಪ್ರಾಪರಾಗಿ ಸ್ಟಡಿ ಅವರು ಆಗುತ್ತೋ ಇಲ್ಲೋ ಅನ್ನೋದನ್ನು ನಾನು ನೋಡ್ಕೊಳ್ತೀವಿ. ಸೊ ಹಾಗೆ ನಮ್ಮ ಟೀಚರ್ಸು ಮತ್ತು ವಾರ್ಡನ್ಸು, ಸೂಪರ್ವೈಸರ್ಸು ಎಲ್ಲರೂ ಸ್ಟ್ರಿಕ್ಟಾಗಿ ಮಕ್ಕಳನ್ನು ಹ್ಯಾಂಡ್ಲ್ ಮಾಡೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಇದು ಯಾಕೆ ಹಾಗೆ ಮಾಡ್ತೀನಿ ಅಂತ ಹೇಳಿದ್ರೆ ಮುಂಚೆಲ್ಲ ಬರೀ ಶ್ರೀಮಂತರ ಮಕ್ಕಳು ಮಾತ್ರ IIT ಮಾಡ್ತಾಯಿದ್ರು, ಶ್ರೀಮಂತರ ಮಕ್ಕಳು ಮಾತ್ರ ನೀಟನ್ನು ಮಾಡ್ತಾಯಿದ್ರು. ಬಡವರು ಮಕ್ಕಳಿಗೆ ಅವೇರ್ನೆಸ್ ಇರಲ್ಲ, ಆಸೆಗಳಿರುತ್ತೆ, ಬಟ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ನಾನು ಹೆಚ್ಚು ಕಡಿಮೆ ಫೀಸನ್ನು ತಗೊಂಡು ಒಳ್ಳೆ ಎಜುಕೇಷನನ್ನು ಕೊಡಬೇಕು. ಆ ಮಕ್ಕಳುಗಳು ಒಂದು ಉನ್ನತ ಮಟ್ಟನ ಸೇರಬೇಕು ಅನ್ನೋದು ನನ್ನ ಆಸೆ. ಅದು ಫುಲ್ಫಿಲ್ ಆಗುತ್ತೆ, ಮಾಡ್ತಾಯಿದ್ದೀನಿ. ಇದನ್ನು ಇದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಧ್ಯೇಯ. ಇದು ದಿ ಟೀಮ್ ಅಕಾಡೆಮಿಯ ಚೇರ್ಮನ್ ಅವರಾದಂಥ ಮಂಜಪ್ಪ ಅವರ ಮಾತು. ದಿ ಟೀಮ್ ಅಕಾಡೆಮಿಯ PU ಕಾಲೇಜುಗಳು ಮಧ್ಯ ಕರ್ನಾಟಕದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡ್ತಾ ಇದ್ದಾವೆ ಮತ್ತು ಬಡ ಮಕ್ಕಳಿಗೆ ಯಾವ ರೀತಿಯಾದಂಥ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾವೆ ಮತ್ತು ಅವರ ಸಾಧನೆಗೆ ಯಾವ ರೀತಿಯ ಪ್ಲಾಟ್ಫಾರ್ಮ್ ಆಗಿದ್ದಾವೆ ಈ ಕಾಲೇಜುಗಳು ಅನ್ನೋದನ್ನು ಮಂಜಪ್ಪನವರು ವಿವರಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕೋಟ್ರೇಶ್ ಜೊತೆ ಹೊನ್ನಾಳಿ ಚಂದ್ರಶೇಖರ್, ಕನ್ನಡ ಮೀಡಿಯಂ 24/7.